Stir fried vegetable sizzler. Color, which color do you want? ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಈ ಪ್ಲ್ಯಾಟರ್. ಈ ರೆಸಿಪಿನ ಡಯಟ್ ಮಾಡೋರು, ಡಯಾಬಿಟಿಕ್ ಇರೋರು, ಲೈಫ್ ಸ್ಟೈಲ್ ಚೇಂಜ್ ಕೇಳೋರು ಎಲ್ಲರೂ ಮಾಡ್ಕೊಳ್ಬೋದು. ದಿನಕ್ಕೆ ಒಂದ್ಸಲಿನಾದರೂ ನಾವು ಈ ಥರ ಫುಡ್ನ ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ಆರೋಗ್ಯದಲ್ಲೂ ತುಂಬ ಚೇಂಜಸ್ ಕಾಣಿಸುತ್ತೆ ಮತ್ತು ನಮ್ಮ ಲೈಫ್ ಸ್ಟೈಲ್ನಲ್ಲೂ ತುಂಬ ಚೇಂಜಸ್ ಕಾಣಿಸುತ್ತೆ. ಸಿಂಪಲ್ ಆ್ಯಂಡ್ ಈಸಿ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ. ನಾನಿಲ್ಲಿ 2 ಕ್ಯಾರೆಟ್ ತೊಗೊತಾ ಇದ್ದೀನಿ. ತುಂಬ ಸಣ್ಣಗೆ ಬೇಡ, ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳಿ. ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರೋ ಅದ್ರ ತಕ್ಕನಂಗೆ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಳ್ಳಿ. ಕ್ಯಾರೆಟ್ನಲ್ಲಿ ಕ್ಯಾಲ್ಶಿಯಂ ಮತ್ತು ವೈಟಮಿನ್ಸ್ ತುಂಬಾ ಇರುತ್ತೆ. ಒಂದು ಅರ್ಧದಷ್ಟು ಕಾಲಿಫ್ಲವರ್ ತೊಗೊತಾ ಇದ್ದೀನಿ. ಅದನ್ನು ಬಿಸಿನೀರಲ್ಲಿ ಫಸ್ಟ್ ನೆನೆಸ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ಸಣ್ಣದಾಗಿ ಹಚ್ಕೊತೀನಿ. ಅರ್ಧದಷ್ಟು ಬ್ರಾಕೊಲಿ ತೊಗೊಂಡಿದ್ದೀನಿ. ಇನ್ನು ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸ್ಕೊಂಡು ತೊಳ್ಕೊಬೇಕು. ಕಾಲಿಫ್ಲವರ್ನ ಆದಷ್ಟು ಸಣ್ಣಗೆ ಹೆಚ್ಕೊಳ್ಳಿ, ತುಂಬ ದಪ್ಪ ಇದ್ದರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಈಗ ಬ್ರೋಕ್ಲಿನ ಸಣ್ಣದಾಗಿ ಹೆಚ್ಕೊತೀನಿ. ಬ್ರೋಕ್ಲಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ನನಗಂತೂ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ಈಗ ಕ್ಯಾಪ್ಸಿಕಮ್ ತೊಗೊತಾ ಇದ್ದೀನಿ. ನನಗಿವತ್ತು 3 ಥರ ಕಲರ್ ಸಿಕ್ತು, ತುಂಬ ಖುಷಿ ಆಯಿತು ನೋಡೋದಕ್ಕೇ. ಅದಕ್ಕೆ 3 ಕಲರು ತೊಗೊಂಡು ಬಂದೆ. ನೀವು ಬರೀ ಗ್ರೀನ್ ಕಲರ್ ಇದ್ದರೆ ಅದನ್ನು ಒಂದನ್ನೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ಕ್ಯಾಪ್ಸಿಕಮ್ನೂ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳಿ. ಬೇಬಿಕಾರ್ನ್ ಒಂದು ಸ್ವಲ್ಪ, ಅದನ್ನು ಸಣ್ಣದಾಗಿ ಹಚ್ಕೋಬೇಕು. ತರಕಾರಿಗಳೇನು ಗೊತ್ತಾ, ನಿಮ್ಮ ಹತ್ರ ಏನಿದೆಯೋ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಇದೇ ಬೇಕು ಅದೇ ಬೇಕು ಅನ್ನೋದೇನಿಲ್ಲ. ನನ್ನ ಹತ್ರ ಏನಿತ್ತೋ ಅದನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ಈ ಥರ ಎಲ್ಲ ತಿನ್ನೋದು ಇಷ್ಟಪಡ್ತೀನಿ, ಅದರಿಂದ ನಮ್ಮ ಮನೇಲಿ ಇದೆಲ್ಲ ಯಾವಾಗಲೂ ಇರುತ್ತೆ. ಮಶ್ರೂಮ್ ಒಂದು 8ರಿಂದ 10 ತಗೊಂಡಿದ್ದೀನಿ. ಒಂದನ್ನು 4 ಭಾಗ ಮಾಡ್ಕೊಳ್ಳೋ ಥರ ಕಟ್ ಮಾಡ್ಕೊಳ್ಳಿ. ಈಗ ಒಂದು ಗ್ರಿಲ್ ಪ್ಯಾನ್, ಬಾಣಲಿ, ತವಾ ಏನಿದೆಯೋ ಅದು ಯೂಸ್ ಮಾಡ್ಕೊಳ್ಳಿ. ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಲ್ಲ ಕಟ್ ಮಾಡ್ಕೊಂಡಿರೋ ತರಕಾರಿಗಳನ್ನೂ ಅದ್ರ ಒಳಗಡೆ ಹಾಕ್ಕೊಳ್ಳಿ. ತರಕಾರಿನೆಲ್ಲ ಪ್ಯಾನ್ಗೆ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಕ್ಕೊಂಡೀಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬಾ ಉಪ್ಪು ಹಾಕ್ಕೊಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಹೀಗೆ ತರಕಾರಿಗಳನ್ನೆಲ್ಲ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು ಸ್ವಲ್ಪ ನೀರು ಚುಮುಕ್ಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಬೇಕು, ಇಲ್ಲಾಂದರೆ ಅದು ಸೀದೋದಂಗೆ ಆಗುತ್ತೆ, ಆದರೆ ಬೆಂದಿರಲ್ಲ. ವೆಜಿಟೇಬಲ್ಸ್ ಒಂದು 80% ಬೆಂದಿರೋ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನಾನು ಗಾರ್ಲಿಕ್ ಪೌಡರ್, ಬಿಳಿ ಎಳ್ಳು ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ನಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನೆಕ್ಸ್ಟ್ ನಾನು 1 ಸ್ಪೂನಷ್ಟು ಸೋಯಾ ಸಾಸ್ ಮತ್ತು ವಿನಿಗರ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಅದನ್ನು ಸಾಟೆ ಮಾಡ್ಕೊಳ್ಳಿ. 2 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಸ್ಟಿರ್ ಫ್ರೈಡ್ ವೆಜಿಟೇಬಲ್ ಸಿಜ್ಲರ್ ರೆಡಿ ಇದೆ. ವೆಜಿಟೇಬಲ್ಸ್ನ ಏನು ಗೊತ್ತಾ, ಇಷ್ಟಪಟ್ಟು ತಿನ್ನಬೇಕು. ಕಷ್ಟಪಟ್ಟು ತಿಂದರೆ ನಿಜ ಇಷ್ಟ ಆಗಲ್ಲ. ನಾವು ಮಾಡೋದು ಮತ್ತು ತಿನ್ನೋದು ಎರಡೂ ನಮ್ಮ ಹೆಲ್ತ್ಗೋಸ್ಕರ ಅಲ್ವಾ. ಆದ್ದರಿಂದ ಅವಾಗ ವೆಜಿಟೇಬಲ್ಸ್ನ ತಿನ್ನೋದು ರೂಢಿ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ನು ತುಂಬ ಗ್ಲೋ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಬಾಯ್.